ಅವರು ಒಂದು ಕ್ಯಾಸ್ಟ್ ಕಾಂಬಿನೇಷನ್ನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರು. ಅದ್ರ ನನ್ನ ಪ್ರಕಾರ ಅವ್ರಿಗೆ ಕಾಯಿಲೆ ಬರಕೂ ಟೈಮ್ ಇಲ್ಲ. ಅದಕ್ಕೆ ಬಲಿಯಾದಂಥವ್ರಿಗೆ ಜಾಸ್ತಿ. ಯಾಕಂದರೆ ಸಿದ್ದರಾಮಯ್ಯನವರು ಒಬ್ಬ ಆರ್ಡಿನರಿ, ಕಾಂಗ್ರೆಸ್ನಲ್ಲಿರೋ ಅನೇಕ ನಾಯಕರು ಅಲ್ಲಿಂದ ಬಂದವ್ರೆ. ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಅವರು ಪೊಲಿಟಿಕಲಿ ಅವ್ರನ್ನ ನಾನು ದೇವೇಗೌಡರನ್ನ ಲಂಕೇಶ್ ಪತ್ರಿಕೆ ಸಂದರ್ಭದಿಂದಲೂ ಕೂಡ ನಾನು ನೋಡ್ಕೊಂಬಂದಿದ್ದೀನಿ. ಅವ್ರನ್ನ ಭಾಳ ಹತ್ತಿರದಿಂದ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಆಮೇಲೆ ಲಂಕೇಶ್ ಪತ್ರಿಕೆಯಲ್ಲಿ ಅನೇಕ ಇಂಟರ್ವ್ಯೂಗಳನ್ನು ಮಾಡಿದ್ದೀನಿ, ಅನೇಕ ಲೇಖನಗಳನ್ನು ಕೂಡ ದೇವೇಗೌಡರ ಬಗ್ಗೆ ನಾನು ಬರೆದಿದ್ದೀನಿ. ಆ ಸಂದರ್ಭದಲ್ಲಿ ನನಗೆ ದೇವೇಗೌಡರಲ್ಲಿ ಕಂಡುಕೊಂಡಂತಹ ಪ್ಲಸ್ ಪಾಯಿಂಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಅವರು ಅಪ್ಪಟ ರಾಜಕಾರಣಿ ಅಂತಂದರೆ ಅವ್ರಿಗೆ ಎಲ್ಲರೂ ಯಾರೋ ಹೇಳ್ತಾಯಿದ್ರು ಅವ್ರಿಗೆ ನಿದ್ದೆ ಮಾಡೋಕ್ಕೂ ಟೈಮ್ ಇಲ್ಲ ಅಂತ. ನನ್ನ ಪ್ರಕಾರ ಅವ್ರಿಗೆ ಕಾಯಿಲೆ ಬರೋಕ್ಕೂ ಟೈಮ್ ಇಲ್ಲ. ಕಾಯಿಲೆ ಕೂಡ ಪಡೆದಷ್ಟು ಅವರು ಇನ್ವಾಲ್ವ್ ಆಗಿಬಿಟ್ಟಿರ್ತಿದ್ರು ರಾಜಕಾರಣ. ಯಾಕಂದರೆ ರಾಜಕಾರಣವನ್ನೇ ಹೊತ್ಕೊಂಡು, ರಾಜಕಾರಣವನ್ನೇ ಉಣ್ಕೊಂಡು, ರಾಜಕಾರಣವನ್ನೇ ನಡೆದಾಡಿಸ್ಕೊಂಡು ಅವರು ಮಾಡಿದಂತಹ ಒಬ್ಬ ರಾಜಕಾರಣಿ ಅನ್ನೋದು ಇದಾಗುತ್ತೆ. ಅದಕ್ಕೋಸ್ಕರ ಆತನ ಅಪ್ಪಟ ರಾಜಕಾರಣಿ, 100% ರಾಜಕಾರಣಿ ಅಂತ ನಾನು ಕರೆದಿದ್ದು. ಬೇರೆ ಅಭ್ಯಾಸಗಳೇನೂ ಇಲ್ಲವೇ ಇಲ್ಲ ಅವ್ರಿಗೆ. ರಾಜಕಾರಣವನ್ನು ಹೊರತುಪಡಿಸಿದ್ರೆ ಅವ್ರಿಗೆ ಬೇರೆ ಇನ್ಯಾವುದೇ ಅಭ್ಯಾಸಗಳು, ದುರಭ್ಯಾಸಗಳು ಏನೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದರಿಂದ ಅವ್ರನ್ನ ನೋಡಿದ್ದು ಭಾಳ ವಿಶೇಷ ಅನ್ನಿಸ್ತು. ಬಹುಶಃ ಭಾರತದ ಸಂದರ್ಭದಲ್ಲಿ ಭಾಳ ವಿಶೇಷ ಅನಿಸುತ್ತೆ ನನಗೆ ದೇವೇಗೌಡರು ಆ ಥರದ ಇದನ್ನು ಕಟ್ಟಿಸಿದ್ದು. ಎರಡನೇದು ಅವರಲ್ಲಿ ಪ್ಲಸ್ ಪಾಯಿಂಟ್ಸ್ ಏನು ಅಂತಂದರೆ, ಯಾವುದೇ ಇಶ್ಯೂ ಬಗ್ಗೆ ಸ್ಟಡಿ ಮಾಡ್ತಾಯಿದ್ರು. ನೀರಾವರಿ ಬಗ್ಗೆ ಆಗಿರ್ಬೋದು, ಇಲ್ಲಿನ ಅಗ್ರಿಕಲ್ಚರ್ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ಬಹುಶಃ ಅವರಷ್ಟು ಡೀಪಾಗಿ ಯಾರೂ ಸ್ಟಡಿ ಮಾಡಿದ್ದನ್ನು ನಾನು ನೋಡೇ ಇಲ್ಲ. ಅಷ್ಟು ಪ್ರಮಾಣದಲ್ಲಿ ಸ್ಟಡಿ ಮಾಡಿ ಅವರು, ಈಗ ನಮ್ಮಂಥ ನಾವೆಲ್ಲ ಸಣ್ಣ ಇವರು ಜರ್ನಲಿಸ್ಟ್ ಆಗ ನಮ್ಮನ್ನೆಲ್ಲ ಕರೆದು ನೋಟ್ಸ್ ಮಾಡ್ಕೊಳ್ತಾಯಿದ್ರು. ನಿನಗಿದ್ರ ಬಗ್ಗೆ ಏನು ಅನಿಸುತ್ತೆ, ಇದು ಹೆಂಗಾಗುತ್ತೆ ಅಂತ ಕೇಳಿಕೊಂಡು ನೋಟ್ಸ್ ಮಾಡ್ಕೊಳ್ತಾಯಿದ್ರು. ಅವರ ಉದ್ದೇಶ ಮೇಜರ್ ಆಗಿದ್ದಂಥದ್ದು ರೈತರ ಬಗ್ಗೆ ಅವ್ರಿಗೆ ಹೆಚ್ಚು ಕಾಳಜಿ ಇರ್ತಾಯಿದ್ದು. ರೈತರು ಅಂತಂದರೆ ನಾವು ಎರಡು ರೀತಿಯಲ್ಲೂ ಅರ್ಥ ಮಾಡ್ಕೋಬೇಕು. ರೈತರು ಅಂದರೆ ಎಲ್ಲ ಜಾತಿಯ ರೈತರು ಹೌದು, ಅದರಲ್ಲೂ ಕೂಡ ಮೇಜರಾಗಿ ರೈತ ಸಮುದಾಯ ಅಂತಂದರೆ ದೇವೇಗೌಡರ ಸಮುದಾಯದವರು ಅನ್ನುವಂಥದ್ದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಕಾರಣಕ್ಕೋಸ್ಕರ ಅವರು ರೈತರ ಬಗ್ಗೆ ಭಾಳ, ಅದಕ್ಕೋಸ್ಕರನೇ ಅವ್ರು ನೀರಿನ ಬಗ್ಗೆ ಹೆಚ್ಚು ಮಾತಾಡ್ತಾಯಿದ್ರು, ನೀರಾವರಿ ಬಗ್ಗೆ ಮಾತಾಡ್ತಾಯಿದ್ರು, ಇರಿಗೇಷನ್ ಬಗ್ಗೆ, ಆಮೇಲೆ ಕ್ರಾಪ್ಸ್ ಬಗ್ಗೆ ಮಾತಾಡ್ತಾಯಿದ್ರು, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡ್ತಾಯಿದ್ರು. ಇದೆಲ್ಲವೂ ಕೂಡ ಒಂದು ಮೇಜರ್ ಆದಂಥ ಇದು. ಎರಡನೇದು ನನಗೆ ಮೇಜರಾಗಿ ಇನ್ನೂ ಅವ್ರಿಗೆ ಕಾಣಿಸಿದ್ದು ಅಂತ ಹೇಳಿದ್ರೆ, ಯಾವ ಕಾರಣಕ್ಕೂ ಗೊತ್ತಿಲ್ಲ, ಅನೇಕ ಜನ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತರ ನಾಯಕರು ಬಂದಿದ್ದು ದೇವರಾಜ ಅರಸ್ ನಂತರ ಅದು ನಿಸ್ಸಂಶಯವಾಗಿ ದೇವೇಗೌಡರ ಮೂಲಕ. ಇವತ್ತಿನ ಸಿದ್ದರಾಮಯ್ಯ ಇರ್ಬೋದು, ಸಿಂಧ್ಯಾ ಇರ್ಬೋದು, ಅಥವಾ ಇವರಿರ್ಬೋದು, ಈಗಿರುವಂಥ ಅನೇಕ ರಾಜಕಾರಣಿಗಳು, ಉಗ್ರಪ್ಪ ಇರ್ಬೋದು, ಸುದರ್ಶನ್ ಇರ್ಬೋದು, ಆಮೇಲೆ ಇವರು DT ಜಯಕುಮಾರ್ ಇರ್ಬೋದು, ಜಯಕುಮಾರು ಇದ್ದರು, DT ಜಯಚಂದ್ರ ಇರ್ಬೋದು, ಆಮೇಲೆ ಇವರು ಲಕ್ಷ್ಮೀ ಸಾಗರ್ ಇರ್ಬೋದು, ಕುಂಬಾರ ಸಮುದಾಯಕ್ಕೆ ಸೇರಿದಂಥವರು ಅನೇಕ ಜನ ಆ ಥರದ ಹಿಂದುಳಿದ ವರ್ಗದ ನಾಯಕರು ಬಂದಿದ್ದು. ಅದ್ರ ಜೊತೆಯಲ್ಲೇ ದಲಿತ ಸಮುದಾಯಕ್ಕೆ ಸೇರಿದಂತಹ ನಾಯಕರು ಕೂಡ ಅವ್ರ ಜೊತೆಯಲ್ಲಿ ಬಂದಂಥವ್ರು. ಅದು ಇವತ್ತಿನ ಮಹದೇವಪ್ಪ ಇರ್ಬೋದು ಮತ್ತು ಜಾರಕಿಹೊಳಿಯವರು ಇರ್ಬೋದು, ಅವರೆಲ್ಲರೂ ಕೂಡ ಅದ್ರ ಜೊತೆ ಮುಸ್ಲಿಂ ಸಮುದಾಯದವರು ಕೂಡ, ಅದು ರೋಷನ್ ಬೇಗ್ ಇರ್ಬೋದು ಅಥವಾ ಇಬ್ರಾಹಿಂ ಇರ್ಬೋದು, ಆ ಥರದವರು ಕೂಡ ಬಂದಿದ್ದು. ಅವರು ಒಂದು ಕ್ಯಾಸ್ಟ್ ಕಾಂಬಿನೇಷನ್ನ ಭಾಳ ಚೆನ್ನಾಗಿ ಇಟ್ಕೊಂಡಿದ್ರು. ಒಂದು ಮೇಜರಾಗಿ ಒಂದು ಕಮ್ಯುನಿಟಿನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಅದಕ್ಕೆ ಪೂರಕವಾಗಿ ಇತರೆ ಜಾತಿಗಳನ್ನು ಕೂಡ ನಾವು ಇಟ್ಕೊಂಡು ಹೋಗಿದ್ದು ಅಂತೇಳಿ ರಾಜಕಾರಣ ಮಾಡ್ಬೋದು ಅನ್ನೋಂಥ ಸತ್ಯ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಅವರದನ್ನು ಹೆಚ್ಚು ಆ ಸಮುದಾಯದ ನಾಯಕರನ್ನು ಬೆಳೆಸ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಕಾಂಗ್ರೆಸ್ನಲ್ಲಿರೋ ಅನೇಕ ನಾಯಕರು ಅಲ್ಲಿಂದ ಬಂದವರೇ, ಅವರೆಲ್ಲರೂ ಕೂಡ ಅಲ್ಲಿಂದ ಬಂದವರೇ ಆಗಿದ್ದಾರೆ. ಹಾಗಾಗಿ ದೇವೇಗೌಡರನ್ನ ನಾನು ಕಂಡುಕೊಳ್ಳೋದೇನಂತಂದರೆ, ಒಂದು ಈ ಥರದ ಪಾಸಿಟಿವ್ ಗುಣಗಳು, ಎರಡನೇದು ನೆಗೆಟಿವ್ ಗುಣ ಅಂತಂದರೆ ಅವರ ವೆಂಜನ್ಸ್ ರಾಜಕಾರಣ. ವೆಂಜನ್ಸ್ ಅಂತಂದರೆ ಅವ್ರಿಗೆ ಒಬ್ಬ ವ್ಯಕ್ತಿನ ನಾನು ಇಷ್ಟಪಡಲಿಲ್ಲ, ನನಗೇನೋ ಅನ್ಯಾಯ ಮಾಡಿದ್ರೆ ಗೊತ್ತಾಗ್ಬಿಟ್ರೆ ಏನಾದರೂ ಮಾಡಿ ಆ ವ್ಯಕ್ತಿನ ಮುಗಿಸ್ತಾಯಿದ್ರು. ಅದಕ್ಕೆ ಬಲಿಯಾದಂಥವ್ರಲ್ಲಿ ಜಾತಿ ಭೇದ ಏನಿರಲಿಲ್ಲ. ಅದು ಬೇರೇಗೌಡರು, ನಾಗೇಗೌಡರು, ವೈಕೆ ರಾಮಯ್ಯ,
ಆಮೇಲೆ ಇನ್ನೂ ಸುಮಾರು ಜನ ಲೀಡ್ರ್ಗಳು ನಮಗೆ ಕಾಣಿಸ್ಕೊಳ್ತಾರೆ. ಅವರೆಲ್ಲರೂ ಕೂಡ ದೇವೇಗೌಡರಿಂದ ದೂರ ಬಂದು ಇದಾದಂಥದ್ದು ಅನ್ನೋದು ಅದು ನೆಗೆಟಿವ್ ಪಾಯಿಂಟ್ಸು ಅವರಲ್ಲಿದ್ದಂಥದ್ದು. ಅವರು ನಿಮಗೆ ಗೊತ್ತಿದೆ, ಅವರು ಮುಖ್ಯಮಂತ್ರಿಗಳಾದ ಮೇಲೆ ಅವರು ಜಮ್ಮು ಕಾಶ್ಮೀರಕ್ಕೆ ಮಾಡಿದಂತಹ ಅವೆಲ್ಲವೂ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ, ಆಮೇಲೆ ಅಗ್ರಿಕಲ್ಚರ್ಗೆ ಅವರು ಮಾಡಿದಂತಹ ಕೆಲಸಗಳು ಅವುಗಳೆಲ್ಲೂ ಕೂಡ ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ. ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಮುಖ್ಯಮಂತ್ರಿಗಳಾಗಿ ಅವರು ಭಾಳ ಕಡಿಮೆ ಸಂದರ್ಭ ಇತ್ತು, ಅವ್ರಿಗೆ ಹೆಚ್ಚು ಮಾಡಲಿಕ್ಕೆ ಆಗಲಿಲ್ಲ. ಬಹುಶಃ ಅವ್ರು ಹೆಚ್ಚು ಇದ್ದಿದ್ದರೆ ಇಲ್ಲಿನ ಇರಿಗೇಷನ್ನು ಮತ್ತು ಅಗ್ರಿಕಲ್ಚರ್ಗೆ ಇನ್ನೂ ಹೆಚ್ಚು ಕೊಡುಗೆ ಕೊಡ್ತಾಯಿದ್ರಿ ಅಂತ ನನಗನ್ಸುತ್ತೆ. ಸರ್, ಮತ್ತು ದೇವೇಗೌಡರು ಪ್ರಧಾನಮಂತ್ರಿ ಆದ ಬಳಿಕ ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ಇದ್ದರು. ರಾಮಕೃಷ್ಣ ಹೆಗಡೆ ಅಂಥವರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥ ಒಂದು ಕೆಲಸವೂ ಕೂಡ ದೇವೇಗೌಡರು ಮಾಡಿದ್ರು. ಇಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ಅವ್ರಿಗೆ ಅವರ ಇದಕ್ಕೆ ಧಕ್ಕೆ ಆಗತ್ತೆ, ಹಿತಕ್ಕೆ ಧಕ್ಕೆ ಆಗತ್ತೆ ಅಂತ ಗೊತ್ತಾದಾಗ ಯಾರೇ ಆಗಿರ್ಬೋದು ಅವರನ್ನು ಅವರು ಮುಗಿಸ್ಬಿಡ್ತಾಯಿದ್ರು. ಅಂದರೆ ಪೊಲಿಟಿಕಲಿ ಅವ್ರನ್ನ ಮುಗಿಸ್ಬಿಡ್ತಾಯಿದ್ರು. ಅದರಲ್ಲಿ ರಾಮಕೃಷ್ಣ ಹೆಗಡೆ ಕೂಡ ಒಬ್ಬರು ಇರ್ಬೋದು. ಈವನ್ ಬೊಮ್ಮಾಯಿಗೂ ಕೂಡ ಅವ್ರಿಗೆ ಹೆಚ್ಚು ಇದಾಯಿತು. JH ಪಟೇಲ್ರ ಜೊತೆಯಲ್ಲಿ ಕೂಡ ಅವ್ರ ಕನ್ಫ್ರಂಟೇಷನ್ ಇತ್ತು. JH ಪಟೇಲರು ಕೂಡ ಇವರಿಂದ ಭಾಳ ನೋವನ್ನು ಅನುಭವಿಸಿದ್ದಾರೆ ಅನ್ನೋದು ಕೂಡ ನಾವು ಮರಿಬಾರ್ದು. ಅಂದರೆ ಅವರಿಗೆ ಅವರ ಪೊಲಿಟಿಕಲ್ ರೈವಲ್ಸ್ ಯಾರೇ ಆದರೂ ಕೂಡ ಅವರನ್ನು ನಿರ್ದಾಕ್ಷಿಣ್ಯವಾಗಿ ಅವರು ಪೊಲಿಟಿಕಲಿ ಅವ್ರನ್ನ ಮುಗಿಸುವಂತಹ ಇದು ಏನದು ಏನಂತಾರೆ ಆ ಇಂಟೆಲಿಜೆನ್ಸಿ ಅವ್ರಿಗಿತ್ತು ಅಂತ ನನಗನ್ಸುತ್ತೆ. ಸರ್, ಅದಾದ ಬಳಿಕ ಹಾಲಿ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಯಾವ ರೀತಿಯಾಗಿ ದೇವೇಗೌಡರ ಪಾತ್ರ ಇತ್ತು ಅಂತ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಹೇಳಬೇಕಾದ್ರೆ ಈಗಲೂ ಅನಿಸುತ್ತೆ ನನಗೆ, ದೇವೇಗೌಡ ಇಲ್ಲದೆ ಸಿದ್ದರಾಮಯ್ಯ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಸಿದ್ದರಾಮಯ್ಯನವರು ಒಬ್ಬ ಆರ್ಡಿನರಿ ಒಂದು ಅತ್ಯಂತ ಕಟ್ಟಕಡೆಯ ಸಮುದಾಯದಿಂದ ಬಂದಂಥ, ಅತ್ಯಂತ ಕಟ್ಟಕಡೆಯ ಕುಟುಂಬದಿಂದ ಬಂದಂಥ ಒಬ್ಬ ರಾಜಕಾರಣಿ. ಅವರನ್ನು ಇವರು ಗುರುತಿಸಿ ಅವ್ರನ್ನ ಬೆಳೆಸಿದೆಯಲ್ಲ, ಅವ್ರನ್ನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ ಮಾಡಿದ್ದು, ಆಮೇಲೆ ಅವ್ರನ್ನ MLA ಮಾಡಿದ್ದು, ಆಮೇಲೆ ಅವರಿಗೆ ಅವಕಾಶ ಕೊಟ್ಟು ಅವ್ರನ್ನ ಅಧ್ಯಕ್ಷರು ಮಾಡಿದ್ದು. ಸಿದ್ದರಾಮಯ್ಯನವರಿಗೆ ಅವರಿಂದ ತೊಂದರೆನೂ ಆಗಿರ್ಬೋದು, ಅವ್ರು ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸಿರ್ಬೋದು, ಅದೆಲ್ಲ ಇರ್ಬೋದು. ಏನೇ ಆದರೂ ಕೂಡ ಅವರ ಆರಂಭದ ಹೆಜ್ಜೆಗಳು ಅದು ದೇವೇಗೌಡರ ಮೂಲಕನೇ ಇಟ್ಟಿರುವಂಥ ಹೆಜ್ಜೆಗಳು. ಆ ಸಂದರ್ಭದಲ್ಲಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಭಾಳ ನಂಬಿಕೊಂಡಿದ್ರು, ಭಾಳ ಅವ್ರಿಗೆ ಸಪೋರ್ಟು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು ದೇವೇಗೌಡರ ಮೇಲೆ. ಆಮೇಲೆ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ಅವರು ದೂರ ಆದಾಗ ಇವರು ಬೈದಿರ್ಬೋದು, ಅವರು ಬೈದಿರ್ಬೋದು, ಅವೆಲ್ಲ ಬೇರೆ ಬೇರೆ ಇರ್ಬೋದು. ಆದರೆ ಮೇಜರಾಗಿ ಸಿದ್ದರಾಮಯ್ಯನವರು ರಾಜಕಾರಣಕ್ಕೆ ಬರಲಿಕ್ಕೆ ಭಾಳ ಪ್ರಮುಖ ಕಾರಣಕರ್ತರಲ್ಲಿ ಅದರಲ್ಲೂ ಪ್ರಮುಖರು ದೇವೇಗೌಡರು ಅಂತ ನನಗೆ ಅನುಮಾನ ಇಲ್ಲ.